ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀವಿ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಸ್ನೇಹಿತರೆ, ಈಗ ಆಲ್ರೆಡಿ ನಿಮಗೆ ತಿಳಿದಿರುವಂತೆ NHK ಸಿವಿಲ್ ಮತ್ತು DAR ಹುದ್ದೆಗಳಿಗೆ ಅಂದರೆ 3064 CAR/DR ಹಾಗೂ 1137 ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಫಿಸಿಕಲ್ ಮುಗಿದು ಹೋಗಿದೆ. ಅಂದರೆ 17/7/2024 ನಿಮ್ಮದು ಫಿಸಿಕಲ್ ಮುಗಿದಿದೆ. ಇನ್ನು ಹಾಗಿದ್ದರೆ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ. ಹೌದು ಸ್ನೇಹಿತರೆ, ಸೆಕೆಂಡ್ ಲಿಸ್ಟ್ ಕೂಡ ಬಿಡ್ತಾರೆ. ಅಂದರೆ ಯಾವ ರೀತಿ ಬಿಡ್ತಾರೆ, ಏನೇನೆಲ್ಲ ಪ್ರೊಸೆಸ್ ಇದೆ ಅಂತ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಇದು 3064 CAR/DR ಮತ್ತು 1137 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಜಿಲ್ಲೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ದವು. ಅದರಂತೆ ಈಗ ಫಿಸಿಕಲ್ ಕೂಡ ಮುಗೀತು. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು 3064 ಹುದ್ದೆ ಹಾಗೂ ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಜನ ಚೆಸ್ಟ್, ಹೈಟ್ ಹಾಗೆ ರನ್ನಿಂಗಲ್ಲಿ ಫೇಲ್ ಆಗಿದ್ದಾರೆ. ಈ ಫೇಲಾದ ಅಭ್ಯರ್ಥಿಗಳ ಬದಲಿಗೆ ನಿಮ್ಮದು ಕೂಡ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ. ಯಾವ ರೀತಿ ಬಿಡ್ತಾರಪ್ಪ ಅಂದ್ರೆ, ಸ್ನೇಹಿತರೆ, ನಿಮ್ಮದು ಲಿಸ್ಟ್ ಅಂದರೆ ನೀವು ಈಗ ಬೆಂಗಳೂರು ಅಭ್ಯರ್ಥಿ ಆಗಿದ್ದೀರ ಅಂತ ತಿಳ್ಕೊ. ಬೆಂಗಳೂರು ಡಿಸ್ಟಿಕ್ಗೆ ಹಾಕಿದ್ದೀರಪ್ಪ ಅಂದ್ರೆ ಅರ್ಜಿ ಅನ್ನೋದು ಸಿವಿಲ್ಲೇ ಆಗಿರಲಿ, DR ಆಗಿರಲಿ, ಯಾವುದೇ ಇನ್ನೊಂದು ಡಿಸ್ಟಿಕ್ ಆಗಿರಲಿ, ಅದರಲ್ಲಿ ಯಾವ ರೀತಿ ಆಯ್ಕೆ ಮಾಡ್ಕೋತಂದ್ರೆ, ಈಗ ಜನ್ರಲ್ಲಾಗಿ 2A ಕಾಸ್ಟಿಗೆ ಸೇರಿದ ಅಭ್ಯರ್ಥಿ ನೀವೇನಾಗಿದ್ದೀರ ಇದ್ರಂದ್ರೆ ಇಲ್ಲಿ ಬೆಂಗಳೂರಲ್ಲಿ 30 ಹುದ್ದೆಗಳು ಖಾಲಿ ಇದ್ದವಪ್ಪ ಅಂದ್ರೆ ಈಗ 1:10 ನೀವು 2A ಅಭ್ಯರ್ಥಿಯಾಗಿದ್ದು ಬೆಂಗಳೂರಲ್ಲಿ 15 ಪೋಸ್ಟ್ಗಳು ಖಾಲಿ ಅದ ಅಂತ ತಿಳ್ಕೊರಿ. ಇಂಟು 5 ಮಾಡ್ತಾರೆ ಇದಕ್ಕೆ. ಅಂದ್ರೆ ಫಿಸಿಕಲ್ಗೆ ಕರೆದಿದ್ದು, ಈಗ ಪ್ರೀವಿಯಸ್ ಆಗಿ ಕರೆದಿದ್ದು ಹೇಳ್ತಾ ಇರೋದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತೇಳಿ. ಒಟ್ಟು 75 ಅಭ್ಯರ್ಥಿಗಳು ಆಯ್ಕೆ ಆಗಿರ್ತಾರೆ. ಇದು ಬಂದು 2A ವರ್ಗಕ್ಕೆ ಸೇರಿದ ಮಾತ್ರ ಹೇಳ್ತಾ ಇರೋದು. 15 ಪೋಸ್ಟ್ ಇದ್ದು ಅದರೊಳಗೆ 75 ಜನ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡು ಒಟ್ಟರು ಫಿಸಿಕಲ್ಗೆ ಕರೀತಾರೆ. ಕಾರಣಾಂತರಗಳಿಂದ ಒಂದು 10 ಜನ ಫಿಸಿಕಲ್ಗೆ ಅಟೆಂಡ್ ಆಗಿರಂಗಿಲ್ಲ. ಅವ್ರದ್ದು ಸ್ಕೋರ 19 ಆಗಿರಲಿ, 18 ಆಗಿರಲಿ, ಒಟ್ಟು ಕಾರಣಾಂತರಗಳಿಂದ ಅವರು ಆಗಿಲ್ಲ. ಅಂದರೆ ಉಳಿದಿದ್ದು 65 ಪೋಸ್ಟು. ಈ 65 ಪೋಸ್ಟ್ಗಳಲ್ಲಿ ಕೆಲವು ಅಭ್ಯರ್ಥಿಗಳು ಈಗ ಒಂದು 20 ಜನ ಹೈಟಲ್ಲಿ ತೆಗೆದಿದ್ದಾರಪ್ಪ ಅಂತ ತಿಳ್ಕೊರಿ. ಇನ್ನೀಗ 10 ಇಲ್ಲಿ 20 30 ಜನ ಹೋದರು. ಟೋಟಲ್ ಆಗಿರೋದು 75 ಅಭ್ಯರ್ಥಿಗಳು. ಆ ಅಭ್ಯರ್ಥಿಗಳಲ್ಲಿ ಈಗ 30 ಜನ ಹೊರಗಡೆ ಹೋದರು. ತದನಂತರ ಹೈಟಲ್ಲಿ ಒಂದಿಷ್ಟು ಜನ ಫೇಲ್ ಆದ್ರೆ ತಿಳ್ಕೊರಿ, ಒಂದು 15 ಜನ ಅಂತ ಇಟ್ಕೊಳ್ಳಿ. ಹೀಗೆ ರನ್ನಿಂಗಲ್ಲಿ ಒಂದಿಷ್ಟು ಜನ ಫೇಲ್ ಆದರೆ ಒಟ್ಟು ಇರೋದು 15 ಪೋಸ್ಟ್ಗಳು ಏನಿದ್ವಲ್ಲ ನಿಮ್ಮದು. 15 ಪೋಸ್ಟ್ಗಳಲ್ಲಿ ಅಲ್ಲಿ ಆಯ್ಕೆಯಾಗೋ ಅಭ್ಯರ್ಥಿಗಳಂದ್ರೆ ಕೇವಲ ಒಂದು 8ರಿಂದ 10 ಅಭ್ಯರ್ಥಿಗಳು ಮಾತ್ರ ಆಯ್ಕೆ ಆದರೆ ಇರೋದು 15 ಪೋಸ್ಟ್ಗಳಿದ್ದು. ಅಂದ್ರೆ ಅವಾಗ ಅಂದ್ರೆ ನಿಮ್ಮ 2A ಕಾಸ್ಟ್ ಒಳಗೆ ಮಾತ್ರ ಆಯ್ಕೆ ಮಾಡ್ಕೊಳ್ತಾರೆ. ಯಾಕಂದರೆ ನಿಮ್ಮ 2A ಕಾಸ್ಟ್ ಒಳಗೆ ಅಭ್ಯರ್ಥಿಗಳು ಬೇಕಾಗಿದ್ದ ಕಾರಣ 2A ಕಾಸ್ಟ್ನಲ್ಲಿ ಕಡಿಮೆ ಬಿದ್ದಿದ್ದು ಅಂದ್ರೆ ಅಭ್ಯರ್ಥಿಗಳು ಆಗ ಮಾತ್ರ ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ. ಈಗ ಇದೇ ರೀತಿ ಬೇರೆ ಕಾಸ್ಟ್ದು ಆಗಿರ್ಬೋದು ಅಥವಾ ಟೋಟಲ್ ಆಗಿ ಓವರಾಲ್ ಆಗಿ 1120 ಪೋಸ್ಟ್ ಇದ್ದು ತಿಳ್ಕೊರಿ. ಈಗ ಬೆಂಗಳೂರಿಗೆ ಅಲ್ಲಿ ಆಯ್ಕೆ ಆಗೋ ಅಭ್ಯರ್ಥಿಗಳು ಕೇವಲ 1100 ಜನ ಏನಾರ ಆಯ್ಕೆ ಆಗಿದ್ರಂದ್ರೆ ಅಭ್ಯರ್ಥಿಗಳು, ಆಗ ನಿಮ್ಮದು 20 ಪೋಸ್ಟ್ ಇಂಟು 5 ಅಂದರೆ ಒಂದು ಹುದ್ದೆಗೆ 5 ಅಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು 5×50 100 ಜನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಈ ಪ್ರೊಸೆಸ್ ಯಾವ ರೀತಿ ಇರುತ್ತಪ್ಪ ಅಂದ್ರೆ, ಈಗ 2A ಈ ನಮ್ಮ ಕಾಸ್ಟ್ಗಳು ನೋಡಿದ್ರು ಜನರಲ್, 2A, 3B, 3A ಈ ರೀತಿ ಇರ್ತಾರೆ. ಈ ಅಭ್ಯರ್ಥಿಗಳಲ್ಲಿ ಟೋಟಲ್ ಆ ವರ್ಗಕ್ಕೆ ಅಂತೇಳಿ ಕೆಲವು ಮೀಸಲಾತಿಗಳು ಇದ್ದವು. ಅಂದ್ರೆ ಮೀಸಲಾತಿರೋ ಪೋಸ್ಟ್ಗಳಿದ್ದು. ಅದರಂತೆ ಮತ್ತು PDP ಹಾಗೆ SC ST ಹಾಗೆ ಕನ್ನಡ ಮಾಧ್ಯಮ, ಗ್ರಾಮೀಣ, ಎಕ್ಸ್ ಸರ್ವಿಸ್ಮೆನ್ ಈ ರೀತಿ ವಿಧಗಳು ಮೀಸಲಾತಿಗಳನ್ನಿದ್ದಲ್ಲ. ಈ ಮೀಸಲಾತಿಗಳಲ್ಲಿ ಒಂದು ಪೋಸ್ಟಿಗೆ 5 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಪ್ರೀವಿಯಸ್ ಆಗಿ ಆಲ್ರೆಡಿ. ಆ ಆಯ್ಕೆ ಮಾಡೋ ಅಭ್ಯರ್ಥಿಗಳಲ್ಲಿ ಟೋಟಲ್ ಆಗಿ 10 ಪೋಸ್ಟ್ಗಳಿದ್ದಂದ್ರೆ ಟೋಟಲ್ ಆಗಿ ಆಯ್ಕೆ ಮಾಡ್ಕೊಂಡ ಅಭ್ಯರ್ಥಿಗಳಲ್ಲಿ ಮೀಸಲಾತಿ ಕೋರಿದ ಅಭ್ಯರ್ಥಿಗಳಲ್ಲಿ ಒಂದಿಷ್ಟು ಜನ ಫೇಲ್ ಆಗಿದ್ದಾರಪ್ಪ ಅಂದ್ರೆ ಅವಾಗ ಮಾತ್ರ ನಿಮ್ದು ಲಿಸ್ಟನ್ನು ಬಿಡ್ತಾರೆ. ಅಂದ್ರೆ ಇರೋ ಪೋಸ್ಟ್ಗಳು 10 ಇದ್ದು ಆಗ ಕೇವಲ 8 ಜನ ಮಾತ್ರ ಉಳಿದಿದ್ರಪ್ಪ ಅಂದ್ರೆ ಆಗ ಮತ್ತೆ 10 ಜನಗಳನ್ನು ನಿಮ್ಮನ್ನು ಫಿಸಿಕಲ್ಗೆ ಕರೀತಾರೆ. ಅದು ಒಬ್ಬರಾದರೂ ಒಂದು ಪೋಸ್ಟ್ ಇತ್ತಂದ್ರೆ 5 ಅಭ್ಯರ್ಥಿಗಳನ್ನ, ಹಾಗೆ 2ರಿಂದ 3 ಪೋಸ್ಟ್ ಇದ್ದಂದ್ರೆ ಆ ಒಂದು ಹುದ್ದೆಗೆ 5 ಜನ ಅಂಥೇಳಿ ಮತ್ತೆ ಫಿಸಿಕಲ್ಗೆ ಕರೀತಾರೆ. ಅದಕ್ಕೆ ಎಷ್ಟೇ ಹುದ್ದೆಗಳು ಉಳಿಲಿ, ಒಂದೇ ಉಳಿಲಿ, 2 ಉಳಿಲಿ, ಆ ಹುದ್ದೆಗೆ ಅನುಗುಣವಾಗಿ. ಆದರೆ ಇಲ್ಲಿ ಏನಪ್ಪ ಇದೆ ಅಂದರೆ, ನಿಮ್ಮ ಮೀಸಲಾತಿ ಏನು ಕೋರಿರ್ತಿರಲ್ಲ, ನಿಮ್ಮ ಮೀಸಲಾತಿ ಕೋರಿದರಲ್ಲಿ ಆ ಅಭ್ಯರ್ಥಿಗಳು ಆಯ್ಕೆ ಆಗದೇ ಇದ್ದಾಗ ಮಾತ್ರ ನಿಮ್ಮದು ಕೂಡ ಹೆಸರು ಬರ್ತದೆ. ಆಗ ನಿಮ್ಮದು ಕೇವಲ 40 ಆದರೂ ಕೂಡ ನಿಮ್ಮದು ಯಾವುದೇ ರೀತಿಯ PDP ಇತ್ತಪ್ಪ ಅಂದ್ರೆ, ಅಥವಾ ಕನ್ನಡ ಮಾಧ್ಯಮ ಇತ್ತಂದ್ರೆ, ಅಥವಾ ಗ್ರಾಮೀಣ ಇತ್ತಂದ್ರೆ, ಈ ಹುದ್ದೆಗಳಲ್ಲಿ ನಿಮಗಿಂತ
ಹೆಚ್ಚಿನ ಅಂಕಗಳನ್ನು ಪಡೆದವರು ಯಾರೂ ಇರಲಿಲ್ಲಪ್ಪ ಅಂದ್ರೆ ಆಗ ನೀವು ಕೂಡ ಆಯ್ಕೆ ಹಾಕಿರಿ. ಕೇವಲ 40 ಪಡೆದು ಕೂಡ ಆಯ್ಕೆ ಆಗುವ ಚಾನ್ಸ್ ಇರ್ತದೆ. ಈ ರೀತಿ ಸೆಕೆಂಡ್ ಲಿಸ್ಟನ್ನು ಬಿಡುವ ನಮ್ಮ KSP ಪ್ರೊಸೆಸ್ ಇರ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಏನೇ ಡೌಟ್ ಇದ್ದರೂ ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಬಂದು ಪ್ರೈವೇಟಾಗಿ ನನಗೆ ಕೂಡ ಮೆಸೇಜ್ ಮಾಡ್ಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೆಳಗಡೆ ಇದೆ. ನೀವು ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಜನ ಹೋಗಿ ಜಾಯ್ನ್ ಆಗಿ. ಏನೇ ಅಪ್ಡೇಟ್ ಇದ್ದರೂ ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು, KSP ಮಾಹಿತಿ ಇರ್ಬೋದು, ಪ್ರತಿಯೊಂದು ಕೂಡ ಕ್ವಿಜ್ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ನಾವು ನಡೆಸುವ ಕಾರ್ಯದಲ್ಲಿ ತೊಡಗಿದ್ವಿ. ಅದನ್ನು ಕೂಡ ಕ್ವಿಜ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ನಡೆಸ್ತೀವಿ. ಆದಷ್ಟು ಯಾರು ಇನ್ನೂ ಜಾಯ್ನ್ ಇಲ್ಲ ಹೋಗಿ ಜಾಯ್ನ್ ಆಗಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಬರ್ತಾ ಇರ್ತವೆ. ಈಗ ಆಲ್ರೆಡಿ CRದು DR ಫಿಸಿಕಲ್ ಮುಗಿದೈತಿ. ಇನ್ನೇನು ಒಂದು ವೀಕದಲ್ಲಿ ನಿಮ್ಮದು ಎಲ್ಲ ಹುದ್ದೆಗೆ ಎಷ್ಟು ಜನ ಆಯ್ಕೆ ಆಗಿದ್ದಾರೆ ಅಂದರೆ ಮೀಸಲಾತಿ ಕೋರಿದವರೆಷ್ಟು, 2A ಅಭ್ಯರ್ಥಿಗಳಷ್ಟು, 3B ಅಭ್ಯರ್ಥಿಗಳು, ಜನರಲ್ ಕ್ಯಾಟಗರಿ ಎಷ್ಟು ಉಳಿತಾರೆ ಅದು ಎಲ್ಲ ಆಯ್ಕೆ ಮಾಡಿಕೊಂಡ ನಂತರ ಏನಾದರೂ ಹುದ್ದೆಗಳಲ್ಲಿ ಅಂದರೆ 1:1ಗೆ ಅಭ್ಯರ್ಥಿಗಳು ಕಡಿಮೆ ಆದಲ್ಲಿ ಮಾತ್ರ ನಿಮ್ಮದು ಸೆಕೆಂಡ್ ಲಿಸ್ಟನ್ನು ಬಿಡ್ತಾರೆ. ಅಲ್ಲಿವರೆಗೂ ಕೂಡ ನೀವು ಒಂದು ಸ್ವಲ್ಪ ಈಗ ಮಣ್ಣಿ ಅಭ್ಯರ್ಥಿಗಳೊಂದು 65ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವ್ರು ಯಾರೆಲ್ಲ ಆಯ್ಕೆ ಆಗಿದ್ರೆ ಅದಕ್ಕಿಂತ ಕಡಿಮೆ ಅಂಕ ಪಡೆದವರು ಕೂಡ ಸ್ವಲ್ಪ ಫಿಸಿಕಲ್ಗೆ ಪ್ರಿಪೇರ್ ಆಗ್ತಾಯಿರಿ. ಯಾಕಂದರೆ ಯಾವ ರೀತಿ ಪ್ರೊಸೆಸ್ ಇದೆಯಪ್ಪ ಅಂದ್ರೆ ಕೇವಲ 3 ದಿನ ಇರೋಕ್ಕಿಲ್ಲ ನಿಮ್ದು ಹಾಲ್ ಟಿಕೆಟ್ ಬಿಟ್ಟು ಲಿಸ್ಟ್ ಬಿಟ್ಟಿದ್ದೀವಿ ಅಂತೇಳಿ ಮೆಸೇಜ್ ಕಳಿಸ್ಬಿಡ್ತಾರೆ. ಒಂದು ವಾರದ ಲಿಸ್ಟ್ ಬಿಡ್ತಾರೆ, 3 ದಿವಸನಾಗ ಫಿಸಿಕಲ್ ಇಟ್ಕೊಂಡಿಟ್ಟಿರ್ತಾರೆ. ಅದಕ್ಕಾಗಿ ಆದಷ್ಟು ಯಾರೆಲ್ಲ ಹೆಚ್ಚಿನ ಅಂಕಗಳು ಅಂದರೆ 60ಕ್ಕಿಂತ ಹೆಚ್ಚಿನ ಅಂಕ ಯಾರ್ಯಾರು ಪಡೆದಿರಿ ಆದಷ್ಟು ಪ್ರಾಕ್ಟೀಸನ್ನು ಮಾಡಿರಿ. ಹಾಗೆ ನೀವು ಏನಾದರೂ ಮೀಸಲಾತಿ ಕೋರಿದ್ರಂದ್ರೆ ಕಡಿಮೆ ಅಂಕಗಳು ಇದ್ದರೂ ಕೂಡ ನೀವು ಕೂಡ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.